ಎಲ್ರಿಗೂ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇವೆಂಟ್ಗೆ ಇಷ್ಟು ಜನ ಸೇರ್ಕೊಂಡಿರೋದು ಬಹಳ ಖುಷಿ ಆಗ್ತದೆ. ಮೇಡಮ್, ಸೌತ್ ಭಾರತ್ ಪ್ರೀಮಿಯರ್ ಲೀಗ್ ಪಾಯಿಂಟ್ ಬೈ ಪಾಯಿಂಟ್ ಬಂದ್ಬಿಡ್ತೀರಿ ಮೇಡಮ್. ನಾವು ಕ್ರಿಕೆಟ್ ಸಖತ್ತಾಗಿ ಆಡ್ತೀವಿ, ಆಮೇಲೆ ಹೇಳ್ತೀವಿ ಅದೇನು ಅಂತ. SBPL, ಇಟ್ಸ್ ಅ ವಂಡರ್ಫುಲ್ ಥಾಟ್ ಅನ್ಸುತ್ತೆ. ಇಲ್ಲಿರೋ ಆಲ್ ದ ಕ್ರಿಯೇಟರ್ಸ್ ಆಫ್ ದಿಸ್ SBPL ಗ್ರೇಟ್ ಮೈಂಡ್ ಸೆಟ್ ಬೇಕು, ಅಷ್ಟು ಸುಲಭ ಅಲ್ಲ. ಇವತ್ತು ನಮ್ಮ ರೋಡ್ ಬೀದಿಲ್ಲ ಒಂದು 4-5 ಮನೆ ಸೇರ್ಕೊಂಡು ಕ್ರಿಕೆಟ್ ಆಡೋದು ಬಹಳ ಕಷ್ಟ. ಅಲ್ಲೇ ತುಂಬಾ ಮ್ಯಾಟರು, ತುಂಬಾ ಸ್ಟ್ರೆಸ್ಸು, ತುಂಬಾ ವಿಷ್ಗಳು ಸಿಗುತ್ತೆ. ಆದ್ರೆ ಸೌತ್ ಇಂಡಿಯಾ ಅಂತ ತಗೊಂಡು 6 ರಾಜ್ಯಗಳು, 6 ಸ್ಟೇಟ್ಸ್ ನ ಜೊತೆಗೂಡಿಸ್ಕೊಂಡು ಈ ಒಂದು SBPL ಒಂದು IPL ರೇಂಜ್ಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರೋ ಈ ಒಂದು ಎಂಟೈರ್ ತಂಡಕ್ಕೆ ನನ್ನ ಶುಭ ಹಾರೈಕೆಯನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಲೋಚನೆಗಳು ನನಗೆ ಬಹಳ ಇಷ್ಟವಾಯಿತು. ತರುಣ್ ಅವರು ಹೇಳ್ತಾ ಇದ್ರು, ನನಗೆ ಬಹಳ ಡಿಯರ್ ಫ್ರೆಂಡ್. ತುಂಬ ಹಲವಾರು ಟ್ಯಾಲೆಂಟ್ಸ್ ಇದ್ದಾರೆ. ಅವ್ರಿಗೆಲ್ಲ ಕ್ರಿಕೆಟ್ ಆಡೋಕ್ಕಾಗಲಿ ಮತ್ತೊಂದಾಗಲಿ ಒಂದು ಆಪರ್ಚುನಿಟಿ, ಒಂದು ಪ್ಲಾಟ್ಫಾರ್ಮ್ ಕೊಡ್ಲಿಕ್ಕೋಸ್ಕರ ಈ ಒಂದು ವೇದಿಕೆನ ಮಾಡಿದ್ದಾರೆ ಅಂತ ಅದನ್ನು ಕೇಳಿ ನನಗೆ ಬಹಳ ಖುಷಿ ಆಯಿತು. ಆವಾಗ ನನ್ನ ಮನಸ್ಸಲ್ಲಿ ಬಂದಿದ್ದು, ಈ ಒಂದು 20 ವರ್ಷ 25 ವರ್ಷದಿಂದ ಬಂದಿದ್ರೆ ನಾನು ಕ್ರಿಕೆಟರ್ ಆಗಿ ನಾನು ಬಂದು ಈ ಇಂಡಿಯನ್ ಟೀಮಿಗೆ ಸೇರ್ಕೊಳ್ಳೋ ಅವಕಾಶ ಸಿಕ್ತಿತ್ತೇನೋ ಅಂತ ಒಂದು ಪುಟ್ಟ ಆಸೆ ಬಂತು. ಬಟ್ ನನ್ನ ಒಂದು ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಮಾಡೋ ಬ್ಯಾಟಿಂಗ್ಗೆ ಬೌಲರ್ ಇಲ್ಲ, ನಾನು ಹಾಕೋ ಬಾಲ್ಗೆ ಬ್ಯಾಟ್ಸ್ಮನ್ ಇಲ್ಲ. ಇದನ್ನ ನಾನು ತುಂಬಾ ಕಾಮಿಡಿಯಾಗಿ ಹೇಳಿದೆ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಯಾಕಂದ್ರೆ ನನಗೆ ಕ್ರಿಕೆಟ್ ಬಂದಿದ್ರೆ ಇವತ್ತು CCL ಅಲ್ಲಿ ನಾನೊಬ್ಬ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಪ್ಲೇಯರ್ ಆಗಿ ನನಗೊಂದು ಅವಕಾಶ ಸಿಕ್ಕಿರೋದು. ಬಟ್ ಅವ್ರು ಯಾರು ನನಗೆ ತರುಣ್ ಪ್ರಾಕ್ಟೀಸ್ ಕರೆಸ್ಕೊಂಡು ಟೀಮಲ್ಲಿ ಸೆಲೆಕ್ಟೇ ಮಾಡಲಿಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಾನು ಬ್ಯಾಟ್ ಮಾಡ್ಬೇಕಾದ್ರೆ ಬೌಲರ್ ಯಾರು ಇರಲ್ಲ, ಬೌಲ್ ಮಾಡಿದ್ರೆ ಬ್ಯಾಟ್ಸ್ಮನ್ ಯಾರು ಇರಲ್ಲ ಅಂತ. ಸೊ ನಾನು ನನಗೆ ನಾನು ಅನ್ಕೊಂಡು ನಾನು ಸಮಾಧಾನ ತಗೊಂಡ್ಬಿಟ್ಟೆ. ಇರ್ಲಿ ಚಿನ್ನ, ಪರವಾಗಿಲ್ಲ. ಆದ್ರೂ ಈ ಒಂದು ಟೆನ್ನಿಸ್ ಬಾಲ್ ಥೀಮ್ ಇಟ್ಕೊಂಡು ಈ ಒಂದು SBPL ಅನ್ನೋ ಒಂದು ಪ್ರೀಮಿಯರ್ ಲೀಗ್ ಮಾಡ್ತಿರೋದು ಬಹಳ ಖುಷಿ ಆಯ್ತು. ಈಗ ನನ್ನ ಗಲ್ಲಿ ಕ್ರಿಕೆಟ್ಗೆ ಬರ್ತೀನಿ ಮೇಡಮ್. ನಾವು ತುಂಬಾ ಸೀರಿಯಸ್ ಆಗಿ ಕ್ರಿಕೆಟ್ ಆಡೋದು. ನಮ್ಮನೆ ಇಲ್ಲಿದ್ರೆ ಎದುರುಗಡೆ ಮನೆ ಅವರ ಒಂದು ತಂಡ, ನಮ್ಮ ಒಂದು ತಂಡ. ನನಗೆ ಕ್ರಿಕೆಟ್ ಆಡಕ್ ಬರುತ್ತೋ ಇಲ್ವೋ, ಬ್ಯಾಟಿಂಗ್ ಅಂತೂ ನಾನು ಹೋಗ್ಲೇಬೇಕು. ಬಾಲ್ ವಿಕೆಟ್ ಟಚ್ ಆಗ್ಬಿಟ್ರೆ ನನಗ್ ಕಾಣಿಸಿಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಯಾಕಂದ್ರೆ ಅವಾಗ ಅಂಪೈರ್ ಯಾರೋ ಇರ್ತಾರೆ, ಅವ್ರು ನಮ್ಮವ್ರಲ್ಲ, ಆಪೋಸಿಟ್ ಟೀಮ್ ಅವ್ರು ಇರ್ತಾರೆ. ಕ್ಯಾಮ್ರಾ ಇರಲ್ಲ, ಥರ್ಡ್ ಅಂಪೈರು ಇರಲ್ಲ. ಹೆಂಗ್ ನಂಬಕ್ಕಾಗತ್ತೆ? ಸೊ ನಾನು ತುಂಬಾ ಹಠ ಮಾಡುವೆ. ನಾನು ಒಂದ್ಸತಿ ಬ್ಯಾಟಿಂಗ್ ಅಂತ ಹೋದ್ರೆ ಒಂದ್ 2-3 ಸಲ ಔಟ್ ಆದ್ರೂ ನನಗ್ ಕಂಫರ್ಟಬಲ್ ಆಗೋವರೆಗೂ ನನ್ನ ಬ್ಯಾಟ್ನ ನಮ್ಮ ಅಣ್ಣನ ಕೈಯಲ್ಲಿ ಕೊಡ್ತಾ ಇರಲಿಲ್ಲ. ಸೊ ಜೊತೆಗೆ ತುಂಬಾ ಜನಕ್ಕೆ ನನ್ನ ಟೀಮಲ್ಲಿ ಇರೋಕ್ಕೆ ತುಂಬಾ ಆಸೆ ಪಡೋರು. ಯಾಕಂದ್ರೆ ನನ್ನ ಟೀಮ್ನ ನಾನು ಸೋಲಕ್ಕೆ ಬಿಡ್ತಾ ಇರಲಿಲ್ಲ. ಕಷ್ಟನೋ ಸುಖನೋ ಹೆಂಗೋ ಕೆಲ್ಸಕತ್ತಾ ಇದ್ವಿ ನಾವು. ಸೊ ಇಷ್ಟು ಮುದ್ದಾಗಿ ಆಡೋವು. ನಾನು ನಮ್ಮ ಅಣ್ಣ ಬೆಳಿಬೇಕಾದ್ರೆ ಒಟ್ಟಿಗೆ ಕ್ರಿಕೆಟ್ ಆಡೋವು. ಇವತ್ತು ನಮ್ಮ ಕರಿಯರ್ ಇಂದ ಅಷ್ಟು ಸೇರ್ಕೊಂಡು ಆ ಕ್ರಿಕೆಟ್ ಅಲ್ಲಿ ಆಡಕ್ ಆಗಲ್ಲ. ಬಟ್ ಈಗಲೂ SBPL ಹೇಳ್ತಾ ಇದ್ದೀನಿ, ಟೆನ್ನಿಸ್ ಬಾಲ್ ನನ್ಗೇನ್ ಪರವಾಗಿಲ್ಲ ಆಡಕ್ಕೆ. ನಾನು ಟೆನ್ನಿಸ್ ಬಾಲ್ ಅಲ್ಲಿ ಆಡಕ್ಕೆ ಇಷ್ಟಪಡ್ತೀನಿ. ಬಟ್ ದಯವಿಟ್ಟು ನನಗೆ ಒಂದು ಚಾನ್ಸ್ ಕೊಡಿ. ಒಂದ್ಸಲಿ ಬ್ಯಾಟಿಂಗ್ ಮಾಡ್ತೀನಿ, ಒಂದ್ಸಲಿ ಬೌಲಿಂಗ್ ಮಾಡ್ತೀನಿ, ಸಾಕ್, ನನಗಷ್ಟು ಸಾಕ್, ಇನ್ನೇನು ಬೇಡ ಇದರಿಂದ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಒಳ್ಳೆ ಉದ್ದೇಶಕ್ಕೆ ಸೇರ್ಕೊಂಡಿರೋ ಎಲ್ಲ ರಾಜ್ಯದ ಆಟಗಾರರಿಗೂ, ಓನರ್ಸ್ಗಳಿಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಖುಷಿಯಾಗಿ ಆಡಿ. ಒಂದೇ ಬಾಲು, 2 ಬ್ಯಾಟು, ಒಂದೇ ಕಪ್ಪು, 6 ರಾಜ್ಯ, ಯಾರ ಗೆಲ್ಲಿ ಒಟ್ಟಿಗೆ ಗೆಲ್ಲಿ, ಖುಷಿಯಾಗಿರಿ, ಜಾಲಿಯಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.